ಹಾಸನದಲ್ಲಿ ಏಕಕಾಲಕ್ಕೆ 6 ಕಡೆ ರೇಡ್ ಮಾಡಿದ ಎಸ್ಐಟಿ. ಪೆನ್ ಡ್ರೈವ್ ಕೋಲಾಹಲ ಕೇಸ್ನಲ್ಲಿ ಎಸ್ಐಟಿಯಿಂದ ರೇಡ್. ಬಿಜೆಪಿ ಕಚೇರಿ, ಪ್ರೀತಂ ಗೌಡ ಆಪ್ತರು, ದೇವರಾಜೇಗೌಡ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಹೊಳೆನರಸೀಪುರದ ಬಿಜೆಪಿ ಕಚೇರಿಯಲ್ಲಿ ಎಸ್ಐಟಿ ಶೋಧವನ್ನು ನಡೆಸಿದೆ. ಹಾಸನದ ವಿವೇಕನಗರದಲ್ಲಿರುವ ಪ್ರೀತಂ ಆಪ್ತ ಪುನೀತ್ ನಿವಾಸದಲ್ಲೂ ಕೂಡ ತಲಾಶ್ ನಡೆದಿದೆ. ಪ್ರೀತಂ ಆಪ್ತ ಶರತ್ ಮಾಲೀಕತ್ವದ ಕ್ವಾಲಿಟಿ ಬಾರ್ ಮನೆಯಲ್ಲೂ ಕೂಡ ಶೋಧ. ಶರತ್ ಒಡೆತನದ ಕ್ವಾಲಿಟಿ ಬಾರ್ ಹಾಗೂ ಮನೆ ಎರಡೂ ಕಡೆಯೂ ಕೂಡ ಶೋಧವನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಾಸನದ ವಿವೇಕನಗರದಲ್ಲಿರುವ ಪುನೀತ್ ನಿವಾಸದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಪ್ರೀತಂ ಆಪ್ತ ಶರತ್ ಮಾಲೀಕತ್ವದ ಕ್ವಾಲಿಟಿ ಬಾರ್ ಹಾಗೂ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ. ಪ್ರೀತಂ ಗೌಡ ಆಪ್ತ ಕಿರಣ್ ಮಾಲೀಕತ್ವದ ಹೋಟೆಲ್ನಲ್ಲೂ ಕೂಡ ಪರಿಶೀಲನೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ನಿವಾಸದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ರವೀಂದ್ರ ನಗರದಲ್ಲಿರುವ ದೇವರಾಜೇಗೌಡ ನಿವಾಸ ಹಾಗೂ ಕಚೇರಿಯಲ್ಲಿ ಶೋಧ ನಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹಾಸನದ 6 ಕಡೆಗಳಲ್ಲಿ ಏಕಕಾಲಕ್ಕೆ ಆದಂತಹ ರೇಡ್ ಇದೆ. ಬಿಜೆಪಿ ಕಚೇರಿ, ಪ್ರೀತಂ ಗೌಡ ಆಪ್ತರು ಹಾಗೂ ದೇವರಾಜೇಗೌಡ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಹೊಳೆನರಸೀಪುರದ ಬಿಜೆಪಿ ಕಚೇರಿಯಲ್ಲಿ, ಇನ್ನು ಹಾಸನದ ವಿವೇಕನಗರದಲ್ಲಿರುವ ಪ್ರೀತಂ ಆಪ್ತ ಪುನೀತ್ ನಿವಾಸದಲ್ಲಿ, ಪ್ರೀತಂ ಆಪ್ತ ಶರತ್ ಮಾಲೀಕತ್ವದ ಕ್ವಾಲಿಟಿ ಬಾರ್ ಹಾಗೂ ಮನೆ, ಮತ್ತೋರ್ವ ಆಪ್ತ ಕಿರಣ್ ಮಾಲೀಕತ್ವದ ಹೋಟೆಲ್ನಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಇನ್ನು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಅವರ ನಿವಾಸದಲ್ಲೂ ಕೂಡ ಎಸ್ಐಟಿ ಶಿಕಾರಿ ನಡೆದಿದೆ. ಒಟ್ನಲ್ಲಿ ಬಿಜೆಪಿ ಕಚೇರಿ, ಪ್ರೀತಂ ಗೌಡ ಆಪ್ತರು ಹಾಗೂ ದೇವರಾಜೇಗೌಡ ಇವರ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಏಕಕಾಲಕ್ಕೆ 6 ಕಡೆಗಳಲ್ಲಿ ರೇಡ್ ಆಗಿದೆ. ಮಧ್ಯಾಹ್ನ ಅಷ್ಟೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಜೈಲಿನಿಂದ ಮನೆಗೆ ವಾಪಸ್ಸಾಗಿದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ, ರೇಡ್ ಮಾಡಿದೆ. ಸಾಕ್ಷ್ಯ ಸಂಗ್ರಹಕ್ಕಾಗಿ ಹಾಸನದಲ್ಲಿ ಏಕಕಾಲಕ್ಕೆ 6 ಕಡೆ ರೇಡ್ ಆಗಿದೆ. ಬಿಜೆಪಿ ಕಚೇರಿ, ಪ್ರೀತಂ ಗೌಡ ಆಪ್ತರು ಹಾಗೂ ಬಿಜೆಪಿ ಮುಖಂಡ ಮತ್ತು ವಕೀಲ ದೇವರಾಜೇಗೌಡ ಅವರ ನಿವಾಸ ಎಲ್ಲ ಕಡೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ರೇಡ್ ಆಗಿದೆ, ತಲಾಶ್ ನಡೀತಾ ಇದೆ. ಸಾಕ್ಷ್ಯ ಸಂಗ್ರಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಹಾಸನದಲ್ಲಾದಂತಹ ಎಸ್ಐಟಿಯ ಮೆಗಾ ಬೇಟೆ. ಮನೆಯಲ್ಲಿದ್ದವರ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಕಚೇರಿ, ಬಿಜೆಪಿ ಕಾರ್ಯಕರ್ತರಿಗೆ ಎಸ್ಐಟಿ ಇವತ್ತು ಶಾಕ್ ಅನ್ನ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏಕಕಾಲಕ್ಕೆ 6 ಕಡೆ, ಒಟ್ಟು ಹಾಸನದಲ್ಲಿ 6 ಕಡೆ ಎಸ್ಐಟಿ ಅಧಿಕಾರಿಗಳು ರೇಡ್ ಮಾಡಿದಂಥದ್ದು. ಎಷ್ಟೊತ್ತಿಗಾದಂತಹ ರೇಡ್, ಯಾರ ನೇತೃತ್ವದಲ್ಲಿ ರೇಡ್ ಆಗಿದೆ, ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ? ವೀಣಾ, ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗಾ ದಾಳಿಯನ್ನು ನಡೆಸಿದೆ ಎಸ್ಐಟಿ ಅಧಿಕಾರಿಗಳ ತಂಡ. ಏಕಕಾಲದಲ್ಲಿ 6 ತಂಡಗಳು 6 ಕಡೆ ದಾಳಿಯನ್ನು ನಡೆಸಿದೆ. ದೇವರಾಜೇಗೌಡರ ನಿವಾಸ, ಶರತ್ ನಿವಾಸ ಹಾಗೂ ಕಿರಣ್ ಅವರ ನಿವಾಸ, ಜೊತೆಗೆ ಪುನೀತ್ ನಿವಾಸ, ಈ ಎಲ್ಲ ಕಡೆಗಳಲ್ಲೂ ಸಹ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿದೆ ಎಸ್ಐಟಿ ತಂಡಗಳು. 6 ತಂಡಗಳು, ಬೆಂಗಳೂರಿನಿಂದ ಬಂದಿರುವಂತಹ 6 ತಂಡಗಳು ಏಕಕಾಲದಲ್ಲಿ ದಾಳಿಯನ್ನು ನಡೆಸಿವೆ. ಈ ಹಿಂದೆ
ಪುನೀತ್ ಅವರ ಮನೆ ಮೇಲೂ ಸಹ ಈಗಾಗಲೇ ದಾಳಿ ನಡೆದಿದೆ. ಈ ಹಿಂದೆ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು SIT ಅಧಿಕಾರಿಗಳು ವಶಕ್ಕೆ ಪಡೆದಿದ್ದರು. ಅದು ಚೇತನ್ ಮತ್ತು ಲಿಖಿತ್ ಗೌಡ. ಆದರೆ ಈಗ ಮುಂದುವರೆದ ಭಾಗವಾಗಿ ಬೆಂಗಳೂರಿನ ತಂಡಗಳೇ ಬಂದು ಹಾಸನದಲ್ಲಿ 6 ಕಡೆ ದಾಳಿಯನ್ನು ನಡೆಸಿ 6 ಮನೆಗಳಲ್ಲೂ ಸಹ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ದೇವರಾಜೇಗೌಡರು ವಕೀಲರು ಈಗ ನ್ಯಾಯಾಂಗ ಬಂಧನದಿಂದ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅವರ ಮನೆ ಮೇಲೂ ಸಹ ದಾಳಿಯಾಗಿದೆ. ಅವರ ಮನೆಯಲ್ಲೂ ಸಹ ಶೋಧ ಕಾರ್ಯ ನಡೀತಾ ಇದೆ. ನಾವೀಗ ದೇವರಾಜೇಗೌಡರ ಮನೆಯ ಮುಂಭಾಗದಲ್ಲಿ ಇದ್ದೇವೆ. ಇದು ದೇವರಾಜೇಗೌಡರ ಮನೆ ಮುಂಭಾಗದಲ್ಲಿ ನಾವು ಇರುವಂತಹದ್ದು. ದೇವರಾಜೇಗೌಡರ ಮನೆಯಲ್ಲೂ ಸಹ ಈಗ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಬಂದಿರುವಂತಹ 6 ತಂಡಗಳು ಈಗ ಶೋಧ ಕಾರ್ಯದಲ್ಲಿ ತೊಡಗಿದೆ. ಪೆನ್ಡ್ರೈವ್ ವೈರಲ್ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಪೆನ್ಡ್ರೈವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟನ್ನು ನೀಡಿದ್ದು ದೇವರಾಜೇಗೌಡ. ಇದು ರಾಜಕೀಯವಾಗಿ ಅಂದರೆ DK ಶಿವಕುಮಾರ್ ಅವರ ಹೆಸರನ್ನು ಹೇಳುವ ಮೂಲಕ ರಾಜಕೀಯವಾಗಿ ವೈರಲ್ ಮಾಡಲಾಗಿದೆ ಈ ಪೆನ್ಡ್ರೈವನ್ನು ಅನ್ನುವಂತಹ ಚರ್ಚೆಗೂ ಸಹ ದೇವರಾಜೇಗೌಡರು ಎಡೆ ಮಾಡಿಕೊಟ್ಟಿದ್ದು. ಅದಾದ ನಂತರದಲ್ಲಿ ಬೇರೊಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರ ಬಂಧನ ಆಗಿದೆ. ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಆದರೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮತ್ತು SIT ತನಿಖಾ ತಂಡ ಈಗ 6 ಕಡೆಗಳಲ್ಲಿ ದಾಳಿ ನಡೆಸಿದೆ. ಅದರಲ್ಲೂ ದೇವರಾಜೇಗೌಡರ ಮನೆ ಮತ್ತು ಹೊಳೆನರಸೀಪುರದ ದೇವರಾಜೇಗೌಡರು ಮಾಡಿಕೊಂಡಿದ್ದಂತಹ BJP ಕಚೇರಿಯ ಮೇಲೂ ಸಹ ದಾಳಿಯನ್ನು ನಡೆಸಿ ತಲಾಶ್ ನಡೆಸ್ತಾ ಇದೆ. ಇಲ್ಲಿ ಪೆನ್ಡ್ರೈವ್ಗಳಾಗಲಿ ಅಥವಾ ಅವರು ಯಾವುದಾದ್ರೂ ಪೆನ್ಡ್ರೈವ್ಗಳಿಗೆ ಇಟ್ಕೊಂಡು ಜೊತೆಗೆ ಕಂಪ್ಯೂಟ್ರಲ್ಲಿ ಅದನ್ನು ಶೇರ್ ಮಾಡಿದ್ದೇ ಆದರೆ ಅಥವಾ ಅದನ್ನು ಡೌನ್ಲೋಡ್ ಮಾಡಿದ್ದೇ ಆದರೆ ಈ ಥರದ ಪ್ರಕ್ರಿಯೆಗಳನ್ನು ನಡೆದಿದ್ದೇ ಆದರೆ ಇಲ್ಲಿ ಈ ಒಂದು ಆರೋಪ ಏನು ಕೇಳಿಬಂದಿದೆ ಅದಕ್ಕೆ ಸಾಕ್ಷಿ ಸಿಕ್ಕಂತಾಗುತ್ತೆ. ಆ ಸಾಕ್ಷಿಗಳು ಸಿಕ್ಕಿದ್ದೇ ಆದರೆ ಇವರನ್ನು ಬಂಧಿಸುವ ಸಾಧ್ಯತೆಯೂ ಸಹ ಹೆಚ್ಚಾಗಿರುತ್ತೆ. ಆದರೆ ಇಂಚಿಂಚು ಮಾಹಿತಿಗಳನ್ನು ಸಹ SIT ಅಧಿಕಾರಿಗಳು ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ. ಸುಮಾರು 2 ಗಂಟೆಯಿಂದ ತಲಾಶನ ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ಜೊತೆಗೆ ಸಂಪೂರ್ಣವಾದ ವಿವರವನ್ನು ಅಲ್ಲೇ ದಾಖಲು ಮಾಡುವ ಮೂಲಕ ಯಾವೆಲ್ಲ ಆಯಾಮಗಳಲ್ಲಿ ಸಾಧ್ಯವೋ ಎಲ್ಲ ಆಯಾಮಗಳಲ್ಲೂ ಸಹ ಈಗ SIT ಅಧಿಕಾರಿಗಳ ತಂಡ ಮನೆಯೊಳಗೆ ತಲಾಶನ್ನು ನಡೆಸ್ತಾ ಇದೆ. 6 ಕಡೆ ಹಾಸನ ಜಿಲ್ಲೆಯ 6 ಕಡೆಗಳಲ್ಲಿ SIT ಅಧಿಕಾರಿಗಳು ಬೆಂಗಳೂರಿನಿಂದ ಬಂದಿರುವಂಥ 6 ತಂಡಗಳು ತಲಾಶನ್ನು ನಡೆಸ್ತಾ ಇದೆ. ಶರತ್ ಅವರ ನಿವಾಸ, ಕಿರಣ್ ಅವರ ನಿವಾಸ ಮತ್ತು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ಅಂತ ಅನ್ಸುತ್ತೆ. ಪ್ರೀತಮ್ ಗೌಡ ಅವರ ಆಪ್ತರು ಪುನೀತ್, ಶರತ್, ಕಿರಣ್ ಈ 3ರ ನಿವಾಸದ ಮೇಲೆ ಏನು ದಾಳಿ ಆಗಿದೆ. ಜೊತೆಗೆ ಈ ಹಿಂದೆ ಚೇತನ್ ಮತ್ತು ಲಿಖಿತ್ ಗೌಡ ಇವರು ಕೂಡ ಪ್ರೀತಮ್ ಆಪ್ತರು ಅಂತಲೇ ಹೇಳಲಾಗ್ತಾ ಇದೆ. ಸೊ ಅವರ ಮೇಲೆ ದಾಳಿ ಆಯಿತು ಅಂತಂದರೆ ಅವರನ್ನು ಈಗಾಗಲೇ ವಶಕ್ಕೂ ಕೂಡ ಪಡೆದಿದ್ದಾರೆ SIT ಅಧಿಕಾರಿಗಳು. ಇದನ್ನು ಗಮನಿಸ್ತಾ ಹೋದರೆ ಪ್ರೀತಮ್ ಗೌಡ ಅವರ ಸುತ್ತನೇ ಈ ಒಂದು ಪ್ರಕರಣ ಸುತ್ತುತ್ತಾ ಇದೆ ಅನ್ನುವಂತಹ ಅನುಮಾನ ಬರ್ತಾ ಇದೆ ಅಲ್ವಾ? ಹೌದು ವೀಣಾ, ಸಹಜವಾಗಿ. ಏಕೆಂದರೆ ಇವತ್ತಿನ ದಾಳಿಯಲ್ಲಿ ದೇವರಾಜೇಗೌಡರನ್ನ ಹೊರತುಪಡಿಸಿದರೆ ಉಳಿದೆಲ್ಲರೂ ಸಹ ಪ್ರೀತಮ್ ಗೌಡ ಆಪ್ತರು. ಶರತ್, ಕಿರಣ್, ಪುನೀತ್ ಇವರೆಲ್ಲರೂ ಪ್ರೀತಮ್ ಗೌಡರ ಆಪ್ತ ವಲಯದಲ್ಲಿ ಕೆಲಸವನ್ನು ಮಾಡ್ತಿದ್ದವರು. ಹೀಗಾಗಿ ಪ್ರೀತಮ್ ಗೌಡರ ಸುತ್ತ ಈ ಒಂದು ಪೆನ್ಡ್ರೈವ್ ಏನು ಪ್ರಕರಣ ಇದೆ ಇದಕ್ಕೆ ಒಂದು ರೀತಿಯ ಸುತ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ದಾಳಿ ಸಾಕ್ಷಿ ಆಗ್ತಾ ಇದೆ. ಜೊತೆಗೆ ನಿನ್ನೆ ಪ್ರೀತಮ್ ಗೌಡರು ಮಾತಾಡ್ತಿರುವಾಗ ಒಂದು ವಿವರವನ್ನು ಹೇಳ್ತಾ ಇದ್ರು. ಏನಂದರೆ ವಿಡಿಯೋಗಳನ್ನು ಯಾವುದೇ ಕಾರಣಕ್ಕೂ ಯಾರು ವೈರಲ್ ಮಾಡಬೇಡಿ ಅನ್ನುವಂಥ ಸೂಚನೆಯನ್ನು ನನ್ನ ಜೊತೆ ಇದ್ದವರಿಗೆ ಹೇಳಿದ್ದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಜೊತೆಗೆ ಮುಂದುವರೆದು ಹೇಳ್ತಾ ಇದ್ರು 15 ಲಕ್ಷಕ್ಕೂ ಅಧಿಕ ಜನರ ಮೊಬೈಲಲ್ಲಿ ಈ ವಿಡಿಯೋಗಳಿರ್ಬೋದು, ಹಾಗಾದರೆ ಅವರೆಲ್ಲರನ್ನು ಬಂಧಿಸೋದಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಸಹ ಪ್ರೀತಮ್ ಗೌಡರು ಹೇಳಿದರು. ಆದರೆ ಈಗ ದಾಳಿಯಲ್ಲಿ ಯಾವ ಅಂಶದ ಹಿನ್ನೆಲೆಯಲ್ಲಿ, ಯಾವ ಅಂಶದ ಆಧಾರದ ಮೇಲೆ ಈ ಕಿರಣ್ ಮತ್ತು ಶರತ್, ಪುನೀತ್ ಇವರ ಮನೆಗಳ ಮೇಲೆ ದಾಳಿಯಾಗಿದೆ ಅನ್ನುವಂತಹದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಲಿಖಿತ್ ಮತ್ತು ಚೇತನ್ ಅವರನ್ನು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಲಿಖಿತ್ ಮತ್ತು ಚೇತನ್ ಅವರು ನೀಡಿದ ಮಾಹಿತಿಯ ಆಧಾರದ ಮೇಲೆ ಈಗ ದಾಳಿ ನಡೆದಿದೆಯಾ ಅಥವಾ ಪ್ರತ್ಯೇಕ SIT ತನಿಖಾ ವೇಳೆಯಲ್ಲಿ ಕಂಡುಬಂದಂತಹ ಅಂಶಗಳ ಆಧಾರದ ಮೇಲೆ ದಾಳಿ ನಡೆದಿದೆಯಾ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಆದರೆ ಸದ್ಯಕ್ಕಂತೂ ಪ್ರೀತಮ್ ಗೌಡರ ಆಪ್ತ ವಲಯದಲ್ಲಿ ಕೆಲಸವನ್ನು ಮಾಡ್ತಿದ್ದಂತಹ ಅವರ ಮೇಲೆ ಈಗಾಗಲೇ ತಲಾಶನ್ನು, ಅವರ ಮನೆಗಳ ಮೇಲೆ ದಾಳಿಯನ್ನು ನಡೆಸಿ ತಲಾಶನ್ನು ನಡೆಸ್ತಾ ಇದ್ದಾರೆ. ಒಂದು ಭವಿಷ್ಯ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ಡ್ರೈವ್ಗಳಲ್ಲಾಗಲಿ ಅಥವಾ ಬೇರೆ ಇದನ್ನು ವೈರಲ್ ಮಾಡುವ ಉದ್ದೇಶದಿಂದ ಇಟ್ಕೊಂಡಂಥ ಯಾವುದೇ ವಸ್ತುಗಳು ಸಿಕ್ಕಿದ್ದೇ ಆದರೆ ಇದಕ್ಕೆ ಸಾಕ್ಷಿ ಸಿಗುತ್ತೆ. ಹೀಗಾಗಿ ಸಾಕ್ಷಿ ಸಿಕ್ಕಿದ್ದೇ ಆದರೆ ಇವರ ವಿರುದ್ಧ
ಕಾನೂನು ಕ್ರಮದ ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ಆದರೆ ಈಗ ಸದ್ಯಕ್ಕೆ ತಲಾಶ್ ನಡೆಸ್ತಾ ಇದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ವೇಳೆ ಯಾವೆಲ್ಲ ಪೂರಕವಾದ ದಾಖಲೆಗಳು, ಸಾಕ್ಷ್ಯಾಧಾರಗಳು ಸಿಗ್ತವೆ ಅನ್ನುವಂತಹದ್ದು ಸದ್ಯದ ಕುತೂಹಲ. ಆದರೆ ಹಾಸನದಲ್ಲಿ ಈಗ ಪೆನ್ಡ್ರೈವ್ ಪ್ರಕರಣ ಸಾಕಷ್ಟು ಚರ್ಚೆಗೆ ಎಡೆಮಾಡಿಕೊಟ್ಟಿದ್ದು, ಇದು ರಾಜಕೀಯ ದಾಳವಾಗಿ ಬಳಸ್ಕೊಳ್ಳಾಗ್ತಾ ಇದೆ ಅನ್ನುವಂಥದ್ದು ಒಂದು ಚರ್ಚೆ. ಆದರೆ ಇದುವರೆಗೂ ಸಹ ಪ್ರೀತಮ್ ಗೌಡ ಆಪ್ತರ ಮೇಲೆ ಆಗಲಿ ಅಥವಾ ಬೇರೆ ಯಾರ ಮೇಲೂ ಸಹ ಒಂದು ಶಂಕೆ ಬಂದಿರಲಿಲ್ಲ. ಆದರೆ ಲಿಖಿತ್ ಮತ್ತು ಚೇತನ್ ಇವರನ್ನು ಮೊದಲಿಗೆ ವಶಕ್ಕೆ ಪಡೆದ ನಂತರದಲ್ಲಿ ಈಗ ಮುಂದುವರೆದ ಭಾಗವಾಗಿ ಈಗ ಪ್ರೀತಮ್ ಗೌಡರ ಆಪ್ತರ ಕಿರಣ್, ಶರತ್, ಪುನೀತ್ ಇವರ ಮನೆಗಳ ಮೇಲೆ ದಾಳಿಯಾಗಿದೆ. ಈ ಪ್ರಕರಣ ಎಲ್ಲ ದಿಕ್ಕುಗಳಲ್ಲೂ ಸಹ ಸುತ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ SIT ದಾಳಿ. ಎಸ್ ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.